ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋದಲ್ಲಿ ಫಾಲ್ನ ಸ್ಯಾರಿಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡಿದ್ವಿ. ಒಂದು ಸೈಡ್ ಸ್ಟಿಚಿಂಗ್, ಇನ್ನೊಂದು ಸೈಡ್ ಎಮ್ಮಿಂಗ್ ಮಾಡ್ಕೊಬೇಕು. ಎರಡೂ ಸೈಡ್ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿರಲ್ಲ. ಈಗ ಬನ್ನಿ ಹೇಗೆ ಎಮ್ಮಿಂಗ್ ಮಾಡೋದು ಅಂತ ನೋಡೋಣ. ಎಮ್ಮಿಂಗ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಎಕ್ಸಾಮ್ ಪ್ಯಾಡ್, ಕತ್ರಿ, ಎಮ್ಮಿಂಗ್ ಸೂಜಿ ಮತ್ತು ಕಾಟನ್ ದಾರ. ಈಗ ಎಮ್ಮಿಂಗ್ ಸೂಜಿಗೆ ದಾರ ಹಾಕ್ಕೊಳ್ಳೋಣ. ದಾರಾನ ಎಳ್ಕೊಂಡು ಎಷ್ಟು ಬೇಕೋ ಅಷ್ಟು ಕೊನೆಯಲ್ಲಿ ಕಟ್ ಮಾಡಿ ಗಂಟು ಹಾಕ್ಕೊಳ್ಳೋಣ. ಈಗ ಸ್ಯಾರಿನ ಎಕ್ಸಾಮ್ ಪ್ಯಾಡ್ ಮೇಲೆ ಇಟ್ಟು ಒಂದೆಳೆ ಬರೋ ಹಾಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಸೂಜಿ ದಾರ ಹಾಕಿರೋದು ತಗೊಳ್ಳೋಣ. ಸ್ಯಾರಿಗೆ ನಾನು ಹಾಕೋ ಥರ ಸ್ವಲ್ಪ ದಾರ ಸ್ಯಾರಿ ಸಮೇತ ತಗೊಂಡು ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಎಳ್ಕೊಂಡು ಅದು ಸ್ವಲ್ಪ ಸಿಕ್ಕಾಕೊಳ್ತಾ ಇರುತ್ತೆ, ಎಳ್ಕೋಬೇಕಾಗತ್ತೆ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಸೂಜಿಗೆ ಹಾಕ್ಕೊಂಡು ದಾರ ಎಳ್ಕೊಳ್ಳೋಣ. ಈಗ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಬಟ್ಟೆ ಸಮೇತ ಸೇರಿಸಿ ಸ್ವಲ್ಪನೇ ಈ ಥರ ಎಮ್ಮಿಂಗ್ ಅಂತಾರೆ ಇದನ್ನು. ಸ್ವಲ್ಪ ಇಷ್ಟು ಹಿಂದೆಗಡೆ ಕಾಣಿಸದೇ ಇರೋ ಹಾಗೆ ಸ್ಯಾರಿಗೆ ಸೂಜಿ ಹಾಕೋಬೇಕಾಗುತ್ತೆ. ಒಂದು ಕಾಲು ಇಂಚ್ ಬಿಟ್ಟು ಸ್ಟಿಚ್ ಹಾಕೊಳ್ತಾ ಬನ್ನಿ. ನೋಡಿ, ಹೀಗೆ ಒಂದೊಂದು ಕಾಲು ಇಂಚು ಸ್ವಲ್ಪನೇ ಬಟ್ಟೆ ಸಮೇತ ಎಳ್ಕೊತಾ ಬರೋಣ. ಸೂಜಿ ಹಾಕಿ ಸ್ವಲ್ಪ ಎಳ್ಕೊಂಡು ಇಲ್ಲಿ ಸರಿ ಮಾಡ್ಕೊಳ್ಳಿ, ಸುಗ್ ಬಂದಿರುತ್ತೆ. ಒಂದು 15 ಸ್ಟಿಚ್ ಆದಮೇಲೆ ಲಾಕ್ ಮಾಡಿ. ಅವಾಗ ಎಲ್ಲೂ ನಿಮಗೆ ಎಳ್ಕೊಳ್ಳಲ್ಲ ಫಾಲ್ ಹಾಕಿರೋದು. ಸ್ವಲ್ಪನೇ ಕಾಲು ಇಂಚೆ ಬಿಟ್ಟು ದಾರ ಎಳ್ಕೊತಾ ಬರೋಣ, ಸೀರೆ ಸಮೇತ ಸೇರಿಸಿ. ನೋಡಿ, ಹೀಗೆ ಅಲ್ಲಿ ಸುಗ್ ಬಂದಿರುತ್ತೆ, ಅಲ್ಲಿ ಸರಿ ಮಾಡಬೇಕಾಗುತ್ತೆ. ಎಳ್ದು ಲಾಸ್ಟಲ್ಲಿ ಸೇಮ್ ಅಲ್ಲೂ ಹಾಗೇನೆ ಕಾಲು ಇಂಚಿಗೆ ಸ್ವಲ್ಪನೇ ಎಳ್ಕೊತಾ ಬರೋಣ. ಬಟ್ಟೆ ಸಮೇತ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಲ್ಲಿ ಸುತ್ತಕ್ಕೆ. ಲಾಸ್ಟಲ್ಲಿ ಸೂಜಿ ಹಾಕಿ ಅಲ್ಲಿ ಕೊನೆ ಮಿಕ್ಕಿರುತ್ತಲ್ಲ ಆ ದಾರನ ಸೂಜಿ ಮೇಲೆ ಒಂದು 2-3 ಸುತ್ತಬಿಟ್ಟು ಆ ಸುತ್ತಿರೋ ದಾರನ ಹಿಡ್ಕೊಂಡು ಸೂಜಿ ಮಾತ್ರ ಮೇಲೆ ಎಳ್ಕೊಳ್ಳೋಣ. ಮೇಲೆ ಎಳ್ಕೊಂಡ್ರೆ ಅದು ಗಂಟಾಗುತ್ತೆ. ಗಂಟಾಕಿದ್ರೆ ಎಲ್ಲೂ ಅದು ಬಿಚ್ಕೊಳ್ಳಲ್ಲ ಅಂತ 2 ಸಲ ಹಂಗೆ ಮಾಡ್ಕೊಳ್ಳೋಣ. ದಾರನ ಹಿಡ್ಕೊಂಡು ಸೂಜಿನ ಮೇಲೆ ಎಳ್ಕೊಬೇಕಾಗುತ್ತೆ. ಈಗ ಕಟ್ ಮಾಡಿ ಸ್ವಲ್ಪ ದಾರ ಬಿಟ್ಟು ಈಗ 1-2 ಗಂಟು ಹಾಕ್ಬಿಟ್ಟು ಸೇಫ್ ಆಗಿರಲಿ ಅನ್ನೋ ಕಾರಣಕ್ಕಷ್ಟೇ. ಎಲ್ಲಾದರೂ ಸಿಕ್ಕಾಕೊಂಡ್ರೆ ಕಿತ್ತೋಗಲ್ಲ ಅಂತ ಅಷ್ಟೇ, ಇನ್ನೇನು ಇಲ್ಲ. ನೋಡಿ, 2-3 ಗಂಟು ಹಾಕಿ ಇಲ್ಲಿ ಸ್ವಲ್ಪ ಎಳ್ಕೊಂಡು ಲಾಸ್ಟಲ್ಲಿ ಒಂದು ಚೂರು ಕಾಲೇ ಟೇಸ್ಟ್ ಬಿಟ್ಟು ಕಟ್ ಮಾಡಿ. ಹೇಗೆ ಬಂದಿದೆ ಅಂತ ನೋಡಿ. ಒಂಚೂರು ಸುಕ್ ಬರಲ್ಲ, ನೀವು ಕ್ಲೀನಾಗಿ ಹೊಲ್ಕೊಂಡಿರ್ಬೇಕಷ್ಟೇ. ನೋಡಿ, ಹಿಂದೆಗಡೆನೂ ಅಷ್ಟೇ ಒಂಚೂರು ದಾರ ಕಾಣಿಸ್ತಾ ಇಲ್ಲ ಎಮ್ಮಿಂಗ್ ಮಾಡಿರೋದು. ಒಂದು ಸೈಡ್ ಸ್ಟಿಚಿಂಗ್, ಇನ್ನೊಂದು ಸೈಡ್ ಎಮ್ಮಿಂಗು.
ಬಾಯ್.